ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನನ್ನ ಹೆಸರು ಜ್ಯೋತಿ ಮಾತಾಡ್ತಾ ಇದ್ದೀನಿ. ಇವತ್ತೇನಪ್ಪ ಅಂತಂದರೆ ಬೆಳಗ್ಗೆ ವಿಡಿಯೋ ಶುರು ಮಾಡಿದ್ದೀನಿ. ಇದು ಶುಕ್ರವಾರದ ವ್ಲಾಗು. ಮತ್ತು ಗೊತ್ತಲ್ವ, ಶುಕ್ರವಾರ ಸ್ವಲ್ಪ ಬ್ಯುಸಿ ರೋಟೀನ್ಸೇ ಇರುತ್ತೆ ಹೆಣ್ಮಕ್ಳಿಗೆ. ಬೆಳಗ್ಗೆ ಆಯಿತು ಅಂತಂದರೆ ನಮ್ಮನೆ ಹತ್ರ ವೆದರ್ ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ನಾನು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ನಮ್ಮ ಜುಜುನು ಬಂದಳು. ಅವಳ ಜೊತೆ ಆಟ ಆಡ್ಕೊಂಡಿರೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಅವಳ ಹತ್ರ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಕಸ ಗುಡಿಸ್ಕೊತಾ ಇದ್ದೀನಿ. ಮನೆ ಬಾಗಿಲಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸಿ ಬೇರೆ ರಂಗೋಲಿ ಹಾಕಿದ್ರೆ ಮನೆಯಿಂದ ಆಚೆ ಹೋಗೋ ಗಂಡು ಮಕ್ಕಳು ಅಂದರೆ ಕೆಲಸ ಮಾಡೋಕ್ಕೆ ಹೋಗ್ತಾರಲ್ವ, ಅವ್ರಿಗೆ ತುಂಬ ಶ್ರೇಯಸ್ ಅಂತ ನಮ್ಮಮ್ಮ ಹೇಳ್ತಾ ಇರ್ತಾರೆ. ಹಾಗೆ ಕಸ ಗುಡಿಸಿ ಒರೆಸಿ ಎಲ್ಲ ಆದಮೇಲೆ ಇದು ಬಂದು ನಾನು ನೋಡಿ ಎಷ್ಟು ದಪ್ಪ ಕಾಣಿಸ್ತಾ ಇದ್ದೀನಲ್ವ, ಅದು ವೆಯ್ಟ್ ಲಾಸ್ ಮಾಡೋದಕ್ಕೋಸ್ಕರ ಅದೇ ಬೇಕಾದರೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದು ಏನು ಅಂತ ನಿಮಗೆ ಸಪ್ರೇಟ್ ವಿಡಿಯೋ ಮಾಡಿ ತೋರಿಸ್ತೀನಿ. ನನ್ನ ವೆಯ್ಟ್ ಲಾಸಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಒಳ್ಳೆ ಈ ಬಸ್ರಿದೀರು ಇರ್ತಾರಲ್ಲ ಹಂಗಿದ್ದೀನಿ, ಇಷ್ಟು ದಪ್ಪ ಆಗ್ಬಿಟ್ಟಿದ್ದೀನಿ. ಬರ್ತಾ ಬರ್ತಾ ದಪ್ಪ ಆಗ್ತಾಯಿದ್ದೀನಿ ಹೊರತು ಕಮ್ಮಿ ಆಗ್ತಾಯಿಲ್ಲ. ಸೊ ಮನೇಲೇ ಸಿಗುವಂತಹ ಐಟಮ್ಸ್ಗಳ್ನ ಇಟ್ಕೊಂಡು ನಾನು ಹೇಗೆ ವೆಯ್ಟ್ ಲಾಸ್ ಮಾಡ್ಕೊತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಿಮಗೆ ಒಂದು ಇದು. ಮತ್ತು ಬೆಳಗ್ಗೆ ನನ್ನ ಕಿಚನ್ ಹೀಗಿತ್ತು, ಅದನ್ನು ಹಾಗೆ ಪಟ್ ಅಂತ ಕ್ಲೀನ್ ಮಾಡಿಕೊಂಡೆ. ಜಾಸ್ತಿ ಪಾತ್ರೆ ಇಲ್ಲದೆ ಇರೋ ಕಾರಣ ಬೇಗ ಕ್ಲೀನ್ ಆಯಿತು ನನ್ನ ಕಿಚನು. ಜೊತೆಗೆ ಅದೇ ಕಿಚನೆಲ್ಲ ಕ್ಲೀನ್ ಮಾಡಾದ್ಮೇಲೆ ಬಂದು ಅರಿಶಿನ ಕುಂಕುಮ ಇಕ್ಕೊತಾ ಇದ್ದೀನಿ ಬಾಗಿಲಿಗೆ. ಅರಿಶಿನ ಕುಂಕುಮ ರಂಗೋಲಿ ಬಿಟ್ಕೊಂಡ್ಬಿಟ್ರೆ ಆಮೇಲೆ ನಾವು ನಿಧಾನಕ್ಕೆ ಒಳಗಡೆ ಕೆಲಸ ಮಾಡ್ಕೊಬೋದು, ಅವರು ನಿಮ್ಮದೇ ಈಚೆ ಹೋದರೆ ಅಂತ ಅಂದ್ಬಿಟ್ಟು ಕಸ ಗುಡಿಸಿ ಒರೆಸಿ ಎಲ್ಲ ಇದು ಮಾಡ್ಕೋಬೋದು ಅಂತ ಆ ರಂಗೋಲಿ ಎಲ್ಲ ಹಾಕ್ಕೊತಾ ಇದ್ದೀನಿ ಇವಾಗ. ನಾನು ರಂಗೋಲಿ ಬಿಡೋಷ್ಟೊತ್ತಿಗೆ ನಮ್ಮಮ್ಮ ಕಾಫಿ ಮಾಡಿಕೊಟ್ಟಿದ್ರು. ಹಂಗೆ ಕಾಫಿ ಕುಡ್ಕೊತ ಟೈಮ್ ಸ್ಪೆಂಡ್ ಮಾಡಿದೆ ಸ್ವಲ್ಪ ಹೊತ್ತು. ಅದಾದಮೇಲೆ ಮಾಮೂಲಿ ಕಸ ಗುಡಿಸಿ ಒರೆಸಿ ಅದೆಲ್ಲ ಜಾಸ್ತಿ ತೋರ್ಸೋಕ್ಕಾಗಲ್ಲ ಅಂಥೇಳಿ ನಾನು ಒಂದು ಸಣ್ಣ ಪುಟ್ಟ ಹಾಲಲ್ಲಿ ಮಾತ್ರ ತೊಗೊಂಡಿದ್ದೀನಿ. ಮನೆ ಒರೆಸೋದು ಅಷ್ಟೇ, ಹಾಲ್ದಷ್ಟೇ ತೋರಿಸಿದ್ದೀನಿ. ಜೊತೆಗೆ ನಾನು ಶುಕ್ರವಾರ ಮಂಗಳವಾರದೊತ್ತು ಈ ಥರ ಉಪ್ಪು ಅರಿಶಿನ ಹಾಕ್ಕೊಂಡು ಮನೆ ಒರೆಸ್ಕೊತೀನಿ. ಸೊ ಅದರಿಂದ ಪಾಸಿಟಿವ್ ಎನರ್ಜಿ ಮನೆಗೆ ಬರುತ್ತೆ ಅನ್ನೋದು ನಂಬಿಕೆ ಅಷ್ಟೇ. ಹಾಕ್ಕೊಂಡು ಅಲ್ಲಿ ಡೋರ್ ಹಾಕ್ಬಿಟ್ಟಿದ್ದೆ ನಾನು. ಯಾಕೆ ಈ ಥರ ಫಾಸ್ಟ್ ಮೂವಿಂಗ್ ಇರ್ತೀನಿ ಅಂದರೆ ನೋಡೋರು ನಿಮಗೂ ಬೇಜಾರಾಗಬಾರ್ದು, ಅದಕ್ಕೋಸ್ಕರ ನಾನು ಫಾಸ್ಟ್ ಮೂವಿಂಗ್ ಇರ್ತೀನಿ. ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ಈಗ ರೆಡಿ ಆಗ್ತಾ ಇದ್ದೀನಿ. ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮಪ್ಪ ಆವಾಗವಾಗ ಓಡಾಡ್ತಾ ಇರ್ತಾರೆ, ಅದು ತೊಂದರೆ ಇಲ್ಲ. ಪಟ ಪಟ ಅಂತ ರೆಡಿಯಾಗಿ ಸಿಗ್ತೀನಿ. ಇವಾಗ ಸ್ನಾನ ಎಲ್ಲ ಮುಗೀತು, ರೆಡಿನೂ ಆಗಾಯಿತು. ಇವಾಗ ಪಟ್ ಅಂತ ಒಂದು ಚಿಕ್ಕ ಕ್ಲಿಪ್ ಎತ್ತಿ ಹಂಗೆ ನೀರ್ಜನೆ ಥರ ಹಾಕೊಂಡ್ಬಿಟ್ಟು ಪೂಜೆ ಮಾಡಿಬಿಡೋಣ. ಹಿಂದೇನಾದ್ರು ನೀರು ಸೌಂಡ್ ಕೇಳಿಸ್ತಾ ಇದ್ರೆ ಸ್ವಲ್ಪ ಹೊಟ್ಟೆಗೆ ಹಾಕೊಂಡ್ಬಿಡ್ರಿ. ಯಾಕಂತಂದರೆ ನಮ್ಮಪ್ಪ ಪಾತ್ರೆ ತೊಳಿತೈತೋ ಅಥವಾ ಏನೋ ಮಾಡ್ತೈತೆ, ಇದ್ದಿದ್ದು 2 ತಟ್ಟೆ ಅದನ್ನೇ ತೊಳಿತೈತೆ. ನಾನು ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಬೆಳಗ್ಗೆ ಅಂದರೆ ಇನ್ನೂ ಬೆಳಗ್ಗೆನೇ 11:15 ಆಗೈತೆ. ಫಸ್ಟು ಹೋಗಿ ಇವಾಗ ಪೂಜೆ ಮಾಡಿಬಿಡೋಣ. ಪಟ ಅಂತ ಪೂಜೆ ಮುಗಿಸ್ಬಿಟ್ಟು ಪೂಜೆಗೇನೆ ಈ ವಿಡಿಯೋ ನಾನು ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಹೆಲ್ಪ್ ಆಗುತ್ತೆ. ಹಾಗೆ ಬೆಲ್ಲೈಕಾನ್ ಕ್ಲಿಕ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ. ಬೆಲ್ಲೈಕಾನ್ ಕ್ಲಿಕ್ ಮಾಡ್ಕೊಳ್ಳೋದು ಯಾಕೆ ಅಂತ ಅಂದರೆ ನಾನು ಯಾವುದಾದ್ರೂ ವಿಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದಕ್ಕೋಸ್ಕರ ಬೆಲ್ಲೈಕಾನ್ ಕ್ಲಿಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಾನು ಪೂಜೆಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋನ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಕಮೆಂಟ್ ಮಾಡಿ. ಹಾಗೆ ಬಂದು ದೇವ್ರ ಮನೇಲಿ ಪೂಜೆ ಎಲ್ಲ ಮಾಡಿ ಆಯಿತು. ಹೂವು ನಾನೇ ಕಟ್ಟಿದ್ದು, ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂದ್ಕೊಂಡೆ, ಅದು ಆಗಲಿಲ್ಲ. ಸೊ ಈ ಥರ ನಮ್ಮನೆ ಪೂಜೆ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗೆ. ಸಾಯಂಕಾಲಕ್ಕೆ ಪುನಃ ದೀಪ ಹಚ್ಬೇಕು. ಬಟ್ 2 ಟೈಮ್ ಹಚ್ಚೋದ್ರಿಂದ ಒಳ್ಳೆಯದೇ. ನಾನು ಯಾವಾಗೂ ಒಂದೇ ಟೈಮ್ ಹಚ್ತಾ ಇದ್ದಿದ್ದು, ಇವತ್ತು 2 ಟೈಮ್ಗೆ ಶಿಫ್ಟ್ ಆಗಿದ್ದೀನಿ. ಹಾಗೆ ನಮ್ಮ ಮನೇಲಿ ಯಾಕೆ 2 ಕಳಶ ಇಟ್ಟಿದ್ದೀವಿ ಅಂತಂದರೆ, ಒಂದು ಲಕ್ಷ್ಮೀ ದೇವರು, ಇನ್ನೊಂದು ನಾವು ಓಂ ಶಕ್ತಿಗೆ ಹೋಗ್ತೀವಿ. ಹಾಗೆ ಮನೆ ದೇವರು ಅಂತ ಒಂದು ಕಳಶ ಇಟ್ಕೊಂಡಿದ್ದೀವಿ. ಇವಾಗ ತೋರಿಸ್ತಾ ಇರೋದು ಬಂದು ಇದು ಲಕ್ಷ್ಮೀ ಮುಖವಾಡ, ಅಂದರೆ ಲಕ್ಷ್ಮಿಗೆ ಅಂತಲೇ ನಾವು ಇಟ್ಕೊಂಡಿದ್ದೀವಿ. ಇವಾಗ ತೋರಿಸ್ತಾ ಇರೋದು ಬಂದು ಗೌರಿ ಅಂತ ಕರಿತೀವಿ ನಾವು ಮನೆ ದೇವ್ರನ್ನ, ಅದನ್ನು ಆ ಥರ ಇಟ್ಕೊಂಡಿದ್ದೀವಿ. ಇದಾಗಿತ್ತು ಇವತ್ತಿನ ನನ್ನ ಪುಟ್ಟ ರೊಟೀನ್. ನಾನು ಶುಕ್ರವಾರದೊತ್ತು ಹೇಗಿರ್ತೀನಿ, ಹೇಗೆ ಕೆಲಸ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಆ ದೇವರು ನಿಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ನನ್ನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.